ಅವಧಿ 1 ಶುಭಾಶಯ ವಿನಿಮಯ ಮತ್ತು ಮಾತುಕತೆ. ಕೂದಲನ್ನು ಬಾಚಿಕೊಳ್ಳುವುದು, ಹಲ್ಲುಜ್ಜುವುದು, ಕೈಗಳನ್ನು ತೊಳೆಯುವುದು, ಉಗುರುಗಳನ್ನು ಕತ್ತರಿಸುವುದು ಮುಂತಾದ ಚಿತ್ರಗಳನ್ನು ಶಿಕ್ಷಕರು ಒಂದೊಂದಾಗಿ ತೋರಿಸಬೇಕು. ತೋರಿಸಿದ ಚಿತ್ರಗಳಲ್ಲಿರುವಂತೆ ನಟಿಸುತ್ತಾ ಮಕ್ಕಳು ತರಗತಿಯನ್ನು ಪ್ರವೇಶಿಸಲು ಸೂಚಿಸುವುದು. ಮಕ್ಕಳನ್ನು ಸ್ವಾಗತಿಸಿ ಇವತ್ತು ಯಾವ ವಾರ ಎಂದು ಪ್ರಶ್ನಿಸಿ ಇಂದು ಬುಧವಾರ ಎಂದು ಮಗು ಉತ್ತರಿಸಲು ಪ್ರೋತ್ಸಾಹಿಸಬೇಕು. ಹವಾಮಾನದ ಬಗ್ಗೆ ಮಕ್ಕಳನ್ನು ಪ್ರಶ್ನಿಸಿ ಇಂದು ಹವಾಮಾನ ಹೇಗಿದೆ? ಬಹಳ ಬಿಸಿಲು, ಇಂದು ಮೋಡ ಕವಿದ ದಿನ, ಮಳೆ ಬರುತ್ತಿದೆ ಎಂದು ಉತ್ತರಿಸಲು ಮಕ್ಕಳನ್ನು ಪ್ರೋತ್ಸಾಹಿಸಬೇಕು. ಹವಾಮಾನ ನಕ್ಷೆಯಲ್ಲಿ ಗುರುತು ಮಾಡಲು ತಿಳಿಸಬೇಕು. ಆಟದ ನಿಯಮ ಏನಪ್ಪಾ ಅಂದರೆ, ನಾನು ತರಕಾರಿಗಳ ಹೆಸರು ಹೇಳಿದಾಗ ನೀವು ವೃತ್ತದ ಒಳಗೆ ಜಿಗಿಬೇಕು. ಹಣ್ಣಿನ ಹೆಸರು ಹೇಳಿದಾಗ ನೀವು ವೃತ್ತದ ಹೊರಗೆ ಜಿಗಿಬೇಕು. ನಿಯಮ ತಿಳ್ಕೊಂಡ್ರಿ ಅಲ್ವಾ ಮಕ್ಕಳೇ? ಓಕೆ, ಆಟ ಸ್ಟಾರ್ಟ್ ಮಾಡೋಣ ಈಗ. ಓಕೆ, ಸರ್ಕಲ್ ಅಲ್ಲಿ ಎಲ್ಲರೂ ಸರಿಯಾಗಿ ನಿಂತ್ಕೊಳ್ರಿ. ಬದನೆಕಾಯಿ, ದ್ರಾಕ್ಷಿ, ಕುಂಬಳಕಾಯಿ, ಮೆಣಸಿನಕಾಯಿ. ಮೆಣಸಿನಕಾಯಿ ಏನದು? ತರಕಾರಿ ಅಲ್ವಾ? ನೀವು ಹಣ್ಣು ಇದ್ದಾಗ ಹೊರಗೆ ಹೋಗ್ಬೇಕು. ಯಾಕೆ ಹೊರಗಡೆ ಜಿಗಿದ್ರಿ? ನೀವೆಲ್ಲ ಈಗ ಔಟ್. ಅವಧಿ 2 ನನ್ನ ಸಮಯ. ಮಕ್ಕಳು ತಾವು ನಿರ್ವಹಿಸಲಿಚ್ಛಿಸಿದ ಕಲಿಕಾ ಮೂಲೆಗಳಿಗೆ ಸಾಗಿ ಚಟುವಟಿಕೆಗಳನ್ನು ನಿರ್ವಹಿಸುವುದು. ಶಿಕ್ಷಕರು ಅನುಪಾಲನಾ ಸೂಚಿಯಂತೆ ಕಾರ್ಯ ನಿರ್ವಹಿಸುವುದು. ಅವಧಿ 3 ಬುನಾದಿ ಸಂಖ್ಯಾಜ್ಞಾನ. ಪೆನ್ಸಿಲ್, ಅಳಿಸುವ ರಬ್ಬರ್, ಮೆಂಡರ್ ಅಥವಾ ವಿವಿಧ ಹಣ್ಣುಗಳ ಮಿಂಚುಪಟ್ಟಿಗಳು, ಚೌಕ, ಆಯತ, ವೃತ್ತಗಳ ಕತ್ತರಿಸಿದ ಆಕೃತಿಗಳನ್ನು ತೆಗೆದುಕೊಂಡು ಒಂದು ಸಾಲಿನಲ್ಲಿ ಪರ್ಯಾಯವಾಗಿರುವಂತೆ ಜೋಡಿಸುವುದು. ಮಕ್ಕಳು ಇದೇ ವಿನ್ಯಾಸವನ್ನು ಅನುಸರಿಸಿ ಹಣ್ಣುಗಳನ್ನು ಜೋಡಿಸಲು ತಿಳಿಸುವುದು. ಹೀಗೆಯೇ ತ್ರಿಕೋನ, ವೃತ್ತ, ಚೌಕದಂತಹ ಆಕೃತಿಗಳನ್ನು ಬಳಸಿ ಸರಳ ಮಾದರಿಯನ್ನು ಅನುಸರಿಸಿ ವಿನ್ಯಾಸ ರಚಿಸಲು ಹೇಳುವುದು. ಹಾಗೆಯೇ ಹೂವುಗಳು, ಎಲೆಗಳು, ಕೊಂಬೆಗಳು, ಬೆಣಚುಕಲ್ಲುಗಳು, ಬೀಜಗಳನ್ನು ಬಳಸಿ ವಿನ್ಯಾಸ ರೂಪಿಸುವುದು. ಅವಧಿ 4 ಸೃಜನಶೀಲ ಕಲೆ. ಬಂದ ಬಂದ ಗಣಪ ಬಂದ, ಮೋದಕವನ್ನು ಗಬಗಬ ತಿಂದ, ಸೊಂಡಿಲನೆತ್ತಿ ಆಡಿಸೆ ಚಂದ, ಎಲ್ಲರ ಕಣ್ಮಣಿಯಾಗಿ ನಿಂದ, ಭಕ್ತರ ಹರಸುತ ಹರುಷವ ತಂದ, ಬಲು ಚತುರ ಈ ಪಾರ್ವತಿ ಕಂದ. ಈ ಹಾಡನ್ನು ಮಕ್ಕಳಿಗೆ ಹಾಡಿಸಬೇಕು. ರಾಷ್ಟ್ರೀಯ ಹಬ್ಬಗಳಾದ ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ, ಸಂಕ್ರಾಂತಿ, ದೀಪಾವಳಿ, ಹೋಲಿ, ಈದ್, ಕ್ರಿಸ್ಮಸ್, ಗುರುಪೂರ್ಣಿಮಾ ಮುಂತಾದ ಹಬ್ಬಗಳ ಬಗ್ಗೆ ವಿವರಿಸುವುದು. ನಮ್ಮ ದೇಶದಲ್ಲಿ ಈ ಹಬ್ಬಗಳ ಆಚರಣೆ ಹೇಗೆ ಎಂಬುದನ್ನು ತಿಳಿಸುವುದು. ನಿರ್ದಿಷ್ಟ ಹಬ್ಬಗಳ ಕುರಿತು ಹಾಡು, ನೃತ್ಯ ಮಾಡಿಸುವುದು. ಅವಧಿ 5 ಬುನಾದಿ ಅಕ್ಷರ ಜ್ಞಾನ. ಮಕ್ಕಳಿಗೆ ಹೊಸ ಪ್ರಾಸಗೀತೆಯನ್ನು ಹೇಳುವುದು. ಹಾಡು ಹೇಳುವಾಗ ಪ್ರಾಸಪದಗಳನ್ನು ಸ್ವಲ್ಪ ಒತ್ತಿ ಹೇಳುವುದು. ಪ್ರಾಸಗೀತೆಗೆ ತಕ್ಕಂತೆ ಅಭಿನಯಿಸಲು ತಿಳಿಸುವುದು. ಒತ್ತಿ ಹೇಳಿದ ಪದಗಳನ್ನು ಪ್ರತ್ಯೇಕವಾಗಿ ಹೇಳಿಸುವುದು. ಪ್ರಾಸಗೀತೆಯಲ್ಲಿಯ ಪ್ರಾಸಪದಗಳನ್ನು ಪರಿಚಯಿಸಿ ಅದಕ್ಕೆ ಮತ್ತೆ ಇನ್ನೊಂದು ಪ್ರಾಸಪದ ಸೇರಿಸುವುದು. ಮಗುವಿನ ಸ್ನೇಹಿತರ ಹೆಸರಿನ ಪಕ್ಕದಲ್ಲಿ ಯಾವುದಾದರೂ ವಸ್ತು, ಪ್ರಾಣಿಗಳ ಚಿತ್ರ ಅಂಟಿಸಿ ನಾಮಫಲಕಗಳನ್ನು ರಚಿಸುವುದು. ನಂತರ ತನ್ನ ಸ್ನೇಹಿತರ ಹೆಸರನ್ನು ಗುರುತಿಸಲು ತಿಳಿಸುವುದು. ಒಂದು ವೇಳೆ ಮಕ್ಕಳು ಹೆಸರುಗಳನ್ನು ಗುರುತಿಸಲು ವಿಫಲವಾದರೆ ಹೆಸರಿನ ಮುಂದೆ ಅಂಟಿಸುವ ಚಿತ್ರಗಳ ಸಹಾಯದಿಂದ ತನ್ನ ಹೆಸರನ್ನು ತೋರಿಸಲು ನೆರವಾಗುವುದು. ಮಕ್ಕಳು ತಮ್ಮ ಆಯ್ಕೆಯ ಚಿತ್ರಗಳನ್ನು ಬರೆದು ಬಣ್ಣ ಹಚ್ಚಿ ತಮ್ಮ ಹೆಸರು ಮತ್ತು ಯಾರಿಗೆ ಶುಭಾಶಯಗಳನ್ನು ಹೇಳಲು ಬಯಸುತ್ತಾರೋ ಅವರ ಹೆಸರು ಬರೆಯಲಿ. ಶಿಕ್ಷಕರು ಮಕ್ಕಳು ಸೂಚಿಸಿದ ವ್ಯಕ್ತಿಗಳ ಹೆಸರನ್ನು ಬರೆಯಲು ಸಹಾಯ ಮಾಡುವುದು. ಅವಧಿ 6
ಹೊರಾಂಗಣ ಆಟ. ತರಗತಿ ಕೊಠಡಿ ಒಳಗೆ ಸರಳ ಸೂಚನೆಗಳನ್ನು ನೀಡಿ ವ್ಯಾಯಾಮ ಮಾಡಿಸುವುದು. 2 ಕೈಗಳನ್ನು ಮೇಲಕ್ಕೆ ಎತ್ತಿ, 2 ಕೈಗಳನ್ನು ಭುಜದ ಪಕ್ಕಕ್ಕೆ ತನ್ನಿ. ಹೀಗೆ ಸರಳ ವ್ಯಾಯಾಮಗಳನ್ನು ಮಾಡಿಸುವುದು. ಅವಧಿ 7 ಕಥಾ ಸಮಯ. ಒಮ್ಮೆ ಒಂದು ಕಾಡಿನಲ್ಲಿ ಎಲ್ಲ ಪಕ್ಷಿಗಳು ಸೇರಿ ಹಬ್ಬ ಆಚರಿಸಿದವು. ಅಲ್ಲಿ ಸೇರಿದ ಎಲ್ಲ ಪಕ್ಷಿಗಳು ನಾನು ಚೆನ್ನಾಗಿದ್ದೇನೆ, ನಾನು ಚೆನ್ನಾಗಿದ್ದೇನೆ ಎಂದು ಬೀಗುತ್ತಿದ್ದವು. ಹಾಗಾದರೆ ಯಾರು ಚೆನ್ನಾಗಿದ್ದಾರೆ ನೋಡೋಣವೆಂದು ಒಂದೊಂದೇ ವೇದಿಕೆಗೆ ಬಂದವು. ಕಾಗೆ ಬಿಳಿಯ ಕೋಟನ್ನು ಧರಿಸಿ ಬಂದಿತು. ಕೋಗಿಲೆ ಕೆಂಪು ಅಂಗಿಯನ್ನು ಹಾಕಿತು. ಗುಬ್ಬಿ ಹಸಿರು ಚಡ್ಡಿಯನ್ನು ಹಾಕಿತು. ಗಿಳಿಯು ಕೆಂಪು ಕುಪ್ಪಸವನ್ನು ಧರಿಸಿತು. ಪಾರಿವಾಳ ಛತ್ರಿಯನ್ನು ಹಿಡಿದು ವಯ್ಯಾರ ತೋರಿತು. ಕೊಕ್ಕರೆ ಪೈಜಾಮ ಧರಿಸಿ ಟೋಪಿಯನ್ನು ಹಾಕಿತು. ಯಾವುದೇ ರೀತಿಯ ವೇಷಭೂಷಣ ಧರಿಸದ ನವಿಲು ತನ್ನ ಸುಂದರವಾದ ಗರಿಗಳನ್ನು ಬಿಚ್ಚಿ ನೃತ್ಯವನ್ನು ಮಾಡಿತು. ಎಲ್ಲ ಹಕ್ಕಿಗಳು ಚಪ್ಪಾಳೆ ತಟ್ಟಿ ಕುಣಿದಾಡಿದವು. ನವಿಲೇ ಸುಂದರ ಎಂದು ಘೋಷಿಸಿ ಬಹುಮಾನ ಕೊಟ್ಟವು. ಅವಧಿ 8 ಮತ್ತೆ ಸಿಗೋಣ. ಈ ದಿನ ನಿರ್ವಹಿಸಿದ ಚಟುವಟಿಕೆಗಳನ್ನು ಪುನರಾವರ್ತಿಸುವುದು. ಮಕ್ಕಳು ನಿರ್ವಹಿಸಿದ ಎಲ್ಲ ಚಟುವಟಿಕೆಗಳನ್ನು ಪೋಷಕರೊಂದಿಗೆ ಮತ್ತು ಕುಟುಂಬದ ಸದಸ್ಯರೊಂದಿಗೆ ಹಂಚಿಕೊಳ್ಳಲು ಪ್ರೋತ್ಸಾಹಿಸುವುದು.